ನೈಸ್. ನೀವೇನಾದ್ರೂ ಸೆಕೆಂಡ್ PU ರಿಸಲ್ಟ್ ಬಂದ್ಮೇಲೆ ಈ ವಿಡಿಯೋನ ನೋಡ್ತಿದ್ದೀರಾ ಅಂದ್ರೆ ಯು ಆರ್ ಓನ್ಲಿ ದಟ್ ಒನ್ ಕೈಂಡ್ ಆಫ್ ಸ್ಟೂಡೆಂಟ್ಸ್. You didn't have to cut me off. Said that I could never, that we were nothing. ಹಲೋ ಎವ್ರಿವನ್. ನೀವು ಕೂಡ BCom ಇಲ್ಲ BCA ಇಲ್ಲ BA ತಗೊಳ್ಳೋದು ಅಂತ ಕನ್ಫ್ಯೂಸ್ ಆಗಿದ್ದೀರಾ? ಹಾಗಿದ್ರೆ ನೀವು ಸರಿಯಾದ ಜಾಗಕ್ಕೆ ಬಂದಿದ್ದೀರಾ. ಯಾಕಂದ್ರೆ ನಿಮ್ ಟೈಮ್ ಫುಲ್ ಈ ವಿಡಿಯೋದಲ್ಲಿ ನಾನು ಯಾವ ಕೋರ್ಸ್ #ಡಿಗ್ರಿ ನಾನು ಯಾವ ಕೋರ್ಸ್ ಯಾಕೆ ತಗೊಂಡೆ ಅಂತ ಹೇಳಿ ನಿಮ್ಗೆ ನಾಮ ಹಾಕ್ತಿದ್ದೀನಿ. ವಿತೌಟ್ ವೇಸ್ಟಿಂಗ್ ಯುವರ್ ಟೈಮ್, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಬಟ್ ಸಾರಿ, ಟೈಮ್ ವೇಸ್ಟ್ ಆಗೇ ಆಗುತ್ತೆ. ಈ ಕತೆ ನನ್ನ ಸೆಕೆಂಡ್ PUC ರಿಸಲ್ಟ್ ಬಂದ್ಮೇಲೆ ಶುರುವಾಗಿದ್ದು. ನಾನು ಕಾಲೇಜಲ್ಲಿ ಡಿಸ್ಟಿಂಕ್ಷನ್ ತೆಗೆಯುವಂತ ಹುಡುಗ ಏನಲ್ಲ, ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದೆ. ಆಕ್ಚುಲಿ ನಾನು ಸೆಕೆಂಡ್ PUC ಬೆಂಗಳೂರಲ್ಲೇ ಕಂಪ್ಲೀಟ್ ಮಾಡಿದ್ದು. ನನಗೆ ಯಾವ ಕೋರ್ಸ್ ತಗೊಬೇಕು ಅಂತ ಬಂದಾಗ ನನ್ನ ತಲೆಯಲ್ಲಿ 3 ಆಪ್ಷನ್ ಇತ್ತು. ಮೊದಲನೇದು BCom, ಎರಡನೇದು BCA ಅಂಡ್ BBA. ಓಕೆನಾ? ಇದ್ರಲ್ಲಿ ನನ್ಗೊಂದು ಪ್ರಾಬ್ಲಮ್ ಇತ್ತು. ಈ 3 ಕಾಂಬಿನೇಷನ್ ಅಲ್ಲಿ ನನಗೆ ಒಂದನ್ನ ತಗೊಳಕ್ ಆಗ್ತಿರ್ಲಿಲ್ಲ. BCA ಫ್ಯಾನ್ಸ್ ಬೇಜಾರಾಗ್ಬಿಡಿ, ಹೌದು BCA ಬೇಡ ಅಂತ. ಬಿಕಾಸ್ ನಾನು PUC ಜಾಯ್ನ್ ಆಗ್ಬೇಕಾದ್ರೆ CEBA ನಲ್ಲ SCBA ಅಂತ ತಗೊಂಡಿದ್ದೆ. SCBA ಯಾರಿಗೆ ಗೊತ್ತಿಲ್ಲ, ಸ್ಟ್ಯಾಟಿಸ್ಟಿಕ್ಸ್, ಎಕನಾಮಿಕ್ಸ್, ಬಿಸ್ನೆಸ್, ಅಕೌಂಟ್ಸ್, ಸ್ಟ್ಯಾಟಿಸ್ಟಿಕ್ಸ್ ಇದನ್ನ ತಗೊಂಡಿದ್ದೆ ನಾನು. ಪ್ರಾಬ್ಲಮ್ ಏನಂದ್ರೆ BCA ದಲ್ಲಿ ಕೋಡಿಂಗ್ ಇರುತ್ತೆ. ನಾನು CEBA ತಗೊಂಡಿರಲಿಲ್ಲ, ಹಂಗಾಗಿ ನನಗೆ ಕೋಡಿಂಗ್ ಬಗ್ಗೆ ನಾಲೆಡ್ಜ್ ಇರಲಿಲ್ಲ. ಆಮೇಲೆ ಸ್ವಲ್ಪ ಕೋಡಿಂಗ್ ಮೇಲೆ ಇಂಟ್ರೆಸ್ಟ್ ಇರಲಿಲ್ಲ. ಅದಕ್ಕೆ ನಾನು BCA ನನ್ನ ಮೈಂಡ್ ಇಂದ ಕಿತ್ತಾಕ್ದೆ. ಸೊ ನನಗೆ ಮೊದಲು 3 ಆಪ್ಷನ್ ಇತ್ತು, ಇವಾಗ ನನ್ನ ಹತ್ರ 2 ಆಪ್ಷನ್ ಇದೆ, BCom ಇಲ್ಲ BBA. ನನಗೆ ಗೊತ್ತಿರೋ ಹಾಗೆ BCom ಮತ್ತೆ BBA ಅಲ್ಲಿ ಜಾಸ್ತಿ ಡಿಫ್ರೆನ್ಸ್ ಇಲ್ಲ, ಆದ್ರೆ ನಾನು BBA ಸೆಲೆಕ್ಟ್ ಮಾಡ್ಕೊಂಡೆ. BCom ಫ್ಯಾನ್ಸ್ ವೈಟ್, ಇನ್ನ ಟ್ವಿಸ್ಟ್ ಇದೆ. ಪಿಕ್ಚರ್ ಅಭಿ ಬಾಕಿ ಹೈ. ಇವಾಗ ಕೋರ್ಸ್ #ಡಿಗ್ರಿ ಏನೋ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟೆ. ಬಟ್ ಐ ವಾಂಟ್ ಟು ಚೇಂಜ್ ಮೈ ಕಾಲೇಜ್, ಆಲ್ಸೋ ಸಿಟಿ. ನಾನು ಬೆಂಗಳೂರಲ್ಲಿ ಓದ್ತಾ ಇದ್ದೆ ಅಂತ ಹೇಳ್ದೆ, ಆದ್ರೆ ನನಗೆ ಬೆಂಗಳೂರಿಂದ ಬೇರೆ ಕಡೆ ಹೋಗ್ಬೇಕು ಅಂತ ಅನಿಸ್ತಾ ಇತ್ತು. ನಾರ್ಮಲಿ ಹಳ್ಳಿ ಐದ ಪೇಟೆಗೆ ಬಂದ ಅಂತ ಕೇಳಿರ್ತೀರಾ, ಇವಾಗ ಪೇಟೆ ಐದ ಹಳ್ಳಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ. ಸೊ ಇವಾಗ ಸಿಟಿ ಬಾಯ್ ವಾಂಟ್ ಟು ಗೋ ವಿಲೇಜ್. ಇವಾಗ ನಾನು ಕಾಲೇಜ್ನ ನಮ್ಮ ಚಾಮರಾಜನಗರದಲ್ಲಿ ಹುಡುಕ್ತೀನಿ. ನಾನು ಒಬ್ನೇ ಅಲ್ಲ, ನನ್ನ ಜೊತೆ ನನ್ನ ಕಸಿನ್ ಅಂಡ್ ಹಿಸ್ ಫ್ರೆಂಡ್, ನಾವು 3 ಜನನು ಸೇರ್ಕೊಂಡು ಕಾಲೇಜ್ ಹುಡ್ಕೋಕೆ ಶುರು ಮಾಡಿದ್ವಿ. ಹೇಳ್ಬೇಕು ಅಂದ್ರೆ ಅವರಿಬ್ರು BCom ತಗೊಳ್ಳೋ ಪ್ಲಾನ್ ಅಲ್ಲಿ ಇದ್ರು, ಬಟ್ ನಾನು BBA ತಗೊಳ್ಳೋ ಪ್ಲಾನ್ ಅಲ್ಲಿ ಇದ್ದೆ. ಆದ್ರೆ ಇವಾಗ ಅವ್ರೇನಾದ್ರು BCom ತಗೊಂಡ್ಬಿಟ್ಟಿದ್ರೆ ನಾನೊಬ್ನೇ BBA ಹೋಗ್ಬೇಕಾಗಿತ್ತು. ಸೊ ಅವ್ರ ಜೊತೆ ನಾನು ಮೋಯೆ ಮಾಡಿ ಬ್ರೈನ್ ವಾಶ್ ಮಾಡಿದೆ. ನೆಕ್ಸ್ಟ್ ನಾವು ಕಾಲೇಜ್ ಹುಡುಕ್ಬೇಕಾದ್ರೆ ನಮ್ಗೊಂದು ಕಾಲೇಜ್ ಸಿಕ್ತು. ಲಿಟ್ರಲಿ ನಾವಿನ್ನ ಕಾಲೇಜೇ ನೋಡಿಲ್ಲ, ಕಾಲೇಜ್ ಹೇಗಿದೆ ಅಂತಾನೂ ಗೊತ್ತಿಲ್ಲ. ಆದ್ರೆ ನಮ್ಗೆ ಕಾಲೇಜ್ಗೆ ಹೋಗೋ ರೂಟ್ ಇತ್ತಲ್ಲ, ಅದು ತುಂಬಾ ಇಷ್ಟ ಆಗೋಯ್ತು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಆ ರೂಟ್ ಯಾವ್ದೋ ಸಿನಿಮಾಗೆ ಸೆಟ್ ಹಾಕಿರೋ ತರ ಇತ್ತು. ಆದ್ರೆ ನಮ್ಗೆ ಆ ರೂಟ್ ಮಾತ್ರ ಓಕೆ, ಅಲ್ಲಿ ಲ್ಯಾಗ್ ಮಾಡ್ತಾ ಇದ್ದೀನಿ ಅಂತ ಅನ್ಸುತ್ತೆ. ಸೊ ಇವಾಗ ನಾವು 3 ಜನನು ಈ ಕಾಲೇಜ್ ಹೇಗಿದೆ, ಅಲ್ಲಿ ಹೆಂಗಿದ್ದಾರೆ ಟೀಚರ್ಸ್, ಅದೆಲ್ಲ ಬೇಕಾಗಿಲ್ಲ. ನಾವು ಡಿಸೈಡ್ ಮಾಡ್ಬಿಟ್ವಿ ಇದೇ ಕಾಲೇಜಿಗೆ ಜಾಯ್ನ್ ಆಗೋಣ ಅಂತ. ಬಟ್ ನಮಗೆ ಮುಂದೆ ಒಂದು ಬ್ಯಾಡ್ ಲಕ್ ಅದಿತ್ತು. ಕಾಲೇಜ್ ಚೆನ್ನಾಗಿಲ್ವಾ, ಇಲ್ಲ ಏನಾದ್ರು ಟೀಚರ್ಸ್ ಇಷ್ಟ ಆಗಿಲ್ವಾ, ಆ ತರ ಏನು ಇರ್ಲಿಲ್ಲ. ನಮ್ಗೆ ಕಾಲೇಜ್ ಕೂಡ ಇಷ್ಟ ಆಗಿತ್ತು, ಅಲ್ಲಿನ ಟೀಚರ್ಸ್ ಕೂಡ ಚೆನ್ನಾಗಿ ಮಾತಾಡ್ಸಿದ್ರು. ಲಕ್ಕಿಲಿ ನಮ್ಗೆ ಅಲ್ಲಿನ ಟೀಚರ್ಸ್ ಕೂಡ, ಕಾಲೇಜ್ ಕೂಡ, ಮತ್ತೆ ಅಟ್ಮಾಸ್ಫಿಯರ್ ಕೂಡ ಇಷ್ಟ ಆಗಿತ್ತು. ಬಟ್ ನಮ್ ಬ್ಯಾಡ್ ಲಕ್ ಅಲ್ಲಿ BBA ಕೋರ್ಸ್ ಇರ್ಲಿಲ್ಲ. ಆ ಕಾಲೇಜ್ ಸ್ಟಾರ್ಟ್ ಆಗಿದ್ದು ಅದೇ ವರ್ಷ ಅಂತೆ, ಅದಕ್ಕೋಸ್ಕರ ನಮ್ಗೆ ತುಂಬಾ ಕೋರ್ಸ್ಗಳು ಅವೈಲೇಬಲ್ ಇರ್ಲಿಲ್ಲ. ಸೊ ನಮ್ 3 ಜನಕ್ಕೂ ಬೇಕಾಗಿದ್ದು BBA. ಸೊ ನಮ್ 3 ಜನಕ್ಕೂ ಸ್ವಲ್ಪ ಬೇಜಾರಾಯ್ತು. ನಾವು 3 ಜನ ಆ ಕಾಲೇಜ್ನ ಡ್ರಾಪ್ ಮಾಡಿದ್ವಿ, ಆ ಕಾಲೇಜ್ ಬೇಡ ಅಂತ. ಅದಾದ್ಮೇಲೆ ನಾವು ತುಂಬಾ ಕಾಲೇಜ್ನ ವಿಸಿಟ್ ಮಾಡಿದ್ವಿ, ಚೆಕ್ ಮಾಡಿದ್ವಿ, ಟೀಚರ್ಸ್ ಹತ್ರ ಮಾತಾಡಿದ್ವಿ. ಬಟ್ ನಮ್ಗೆ ಯಾವ ಕಾಲೇಜ್ ಕೂಡ ಅಡ್ಜಸ್ಟ್ ಆಗ್ಲಿಲ್ಲ. ಅವರಿಬ್ರ ಬಗ್ಗೆ ಗೊತ್ತಿಲ್ಲ, ಬಟ್ ನನ್ಗೆ ಅದೇ ಕಾಲೇಜೇ ನನ್ಗೆ ಬೇಕು ಅಂತ ಅನ್ನಿಸ್ತಾ ಇತ್ತು. ನಾವು ಅದೇ ತರ ಕಾಲೇಜ್ನ ಹುಡ್ಕಕ್ ಟ್ರೈ ಮಾಡಿದ್ವಿ, ಆದ್ರೆ ಅದೇ ತರ ಕಾಲೇಜು ನಗರದಲ್ಲಿ ಎಲ್ಲೂ ಸಿಗ್ಲಿಲ್ಲ. ನಿಜ ಹೇಳ್ಬೇಕಂದ್ರೆ ಆ ತರ ಕಾಲೇಜ್ ನಮಗೆ ಸಿಕ್ತು, ಬಟ್ ಅಲ್ಲಿನ ರೀತಿ ಅಟ್ಮಾಸ್ಫಿಯರ್ ನಮ್ಗೆ ಎಲ್ಲೂ ಸಿಗ್ಲಿಲ್ಲ. ಸೊ ವಿ ಡಿಸೈಡ್ ನಾವ್ ಯಾಕೆ ಮೈಸೂರಲ್ಲಿ ಹೋಗಿ ಕಾಲೇಜ್ ಹುಡುಕ್ಬಾರ್ದು ಅಂತ. ನೀವು ಕರೆಕ್ಟಾಗಿ ಕೇಳಿಸ್ಕೊಂಡ್ರಿ. ನೆಕ್ಸ್ಟ್ ನಾವು ಮೈಸೂರಲ್ಲಿ ಕಾಲೇಜ್ ಹುಡ್ಕಕ್ ಹೋದ್ವಿ. ಅಲ್ಲೂ ಕೂಡ ನಾವು ಎಲ್ಲಾ ಕಡೆ ಕಾಲೇಜ್ ನ ಹುಡ್ಕೋದ್ವಿ. ಮತ್ತೆ 4,000 ರೂಪಾಯಿನ ಪೊಲೀಸ್ ಬಾಯ್ಗೆ ಇಟ್ಬಿಟ್ಟು ಬಂದಿದೀವಿ. ಯಾಕೆ ಅಂತ ಒಂದು ವಿಡಿಯೋದಲ್ಲಿ ನಾನು ಹೇಳಿದೀನಿ. ನಿಮ್ಗೆ ಏನಾದ್ರು ನೋಡ್ಬೇಕು ಅಂತ ಅನ್ಸಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಹೋಗಿ ನೋಡ್ಕೊಂಡ್ ಬನ್ನಿ. ಈ ವಿಡಿಯೋ ಮುಗಿದ್ಮೇಲೆ ಹೋಗಿ ನೋಡಿ, ಸರಿನಾ? ಈ ವಿಡಿಯೋ ಮುಗಿದ್ಮೇಲೆ. ಸೊ ನಾವು ಇವಾಗ 4,000 ರೂಪಾಯಿ ಪೊಲೀಸ್ಗೂ ತಿನ್ಸಾಯ್ತು, ನಾವು ವಾಪಸ್ ಊರ್ಗೂ ಬಂದಾಯ್ತು. ಅದೆಲ್ಲ ಆದ್ಮೇಲೆ ದ ಫೈನಲ್ ಆನ್ಸರ್ ಇಸ್ ಮೈಸೂರು ಆಲ್ಸೋ ಕ್ಯಾನ್ಸಲ್. ಏನಂದ್ರೆ ರೀಸನ್, ನಾವು 4,000 ಕೊಟ್ಟಿದ್ದಲ್ಲ, ಬಟ್ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಇರೋದಕ್ಕೆ, ಅದಕ್ಕೆಲ್ಲ. ಸೊ ಮೈಸೂರ್ನ ಕ್ಯಾನ್ಸಲ್ ಮಾಡಿದೆ. ಟ್ವಿಸ್ಟ್ ಇನ್ನ ಇದೆ. ಸೊ ಇವಾಗ ನಾನು ರಿಟರ್ನ್ ಬೆಂಗಳೂರಿಗೆ ಬಂದೆ. ನನ್ನ ಕಸಿನ್ ಮತ್ತೆ ಅವನ ಫ್ರೆಂಡ್ ಇಬ್ರು BBA ತಗೊಂಡ್ರು ಅಲ್ಲೇ ಊರಲ್ಲೇ. ಆಫ್ಟರ್ ರೀಚಿಂಗ್ ಬೆಂಗಳೂರು ನಾನು ಸೆಕೆಂಡ್ PU ಮಾಡಿದ ಕಾಲೇಜ್ ಅಲ್ಲೇ ಕಂಟಿನ್ಯೂ ಮಾಡ್ಬೇಕಾಗಿತ್ತು. ಯಾಕಂದ್ರೆ ಆಲ್ರೆಡಿ ನಾನು ಕಾಲೇಜ್ ಬಂದು ಅಡ್ಮಿಷನ್ ಬೇರೆ ಕಾಲೇಜ್ ಎಲ್ಲ ಹುಡ್ಕೋಕೆ ಟೈಮ್ ಆಗೋಗಿತ್ತು. ಒಂದ್ ಕಡೆ ಬೇರೆ ಕಡೆ ಅಡ್ಮಿಷನ್ ಆಗಕ್ಕೆ ಟೈಮ್ ಇರ್ಲಿಲ್ಲ. ಮತ್ತೆ ನಾನು BComನೇ ತಗೋಬೇಕಾಯ್ತು. BCom ತಗೊಂಡೆ, ಅದನ್ನೇ ಕಂಟಿನ್ಯೂ ಮಾಡ್ಬೇಕಾಗಿತ್ತು. ಯಾಕಂದ್ರೆ ನಮ್ಮ ಕಾಲೇಜಲ್ಲಿ BCom ಬಿಟ್ಟು ಬೇರೆ ಕೋರ್ಸ್ ಇರ್ಲಿಲ್ಲ. ಯಾಕೆ ನಗ್ತಾ ಇದ್ದೀರಾ? ದೇವ್ರ ನನ್ನ ಲೈಫಲ್ಲಿ ಸಾಕತ್ತಾಗಿ ಆಟಾಡ್ದ. ಅದೇ ನನ್ನ ಕಸಿನು BCom ತಗೋಬೇಕಾಗಿತ್ತು. ಅವ್ರ ತಲೆ ಕೆಡ್ಸಿ ನಾನು BBA ತಗೊಳ್ಳೋಣ ಅನ್ಬಿಟ್ಟು BBA ಕೊಡಿಸ್ದೆ. ಇಲ್ಲಿ ನಾನು BBA ತಗೊಬೇಕು ಅಂತ ಡಿಸೈಡ್ ಆಗಿದ್ದವನು BCom ತಗೊಂಡ್ ಕೂತಿದ್ದೀನಿ. ಸೊ ಮಾರಲ್ ಆಫ್ ದ ಸ್ಟೋರಿ, ನಾವು ಅನ್ಕೊಂಡಿದ್ ಯಾವ್ದು ಕರೆಕ್ಟ್ ಆಗಲ್ಲ. ಸೊ
ನಿಮ್ಗೆ ಏನಾದರೂ ರಿಸಲ್ಟಲ್ಲಿ ಕಮ್ಮಿ ಮಾರ್ಕ್ಸ್ ಬಂದಿದ್ರೆ, ಏನಾದರೂ ಸಬ್ಜೆಕ್ಟ್ಗಳು ಹೋಗಿದ್ರೆ ಟೆನ್ಷನ್ ತೊಗೊಬೇಡಿ, ಸರಿನಾ? ಇನ್ನೊಂದ್ಸಲ ಬರೀರಿ, ಇಲ್ಲಾಂದ್ರೆ ಮತ್ತೆ ಬರೀರಿ, ಪಾಸ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ದೇವ್ರು ಇದ್ದಾನೆ, ಹುಡ್ಸಿದ ದೇವ್ರು ಹುಲ್ ಮೇಯಿಸ್ತಾನೆ, ಏನೋ ಒಂದು ಮೇಯಿಸ್ತಾನೆ ಅಂತೆಲ್ಲ ಅನ್ಕೊಂಬೇಡಿ, ಸರಿನಾ? ಆ ಥರ ಏನೂ ಆಗಲ್ಲ. ನಿಮ್ಗೆ ಏನು ಅನ್ಸುತ್ತೋ ಅದನ್ನ ಥಿಂಕ್ ಮಾಡಿ. ಎಕ್ಸಾಮ್ ಪಾಸ್ ಮಾಡ್ಬೇಕು, ಎಕ್ಸಾಮ್ ಪಾಸ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಲೈಫಲ್ಲಿ ಏನಾದರೂ ಅಚೀವ್ ಮಾಡೋದಿದ್ರೆ ಅದನ್ನ ಅಚೀವ್ ಮಾಡಿ. ನಾನು ನಿಮಗೆ ಮಳೆಯೊಡ್ದಿದ್ದು ಮುಗೀತು ಅಂತ ಹೇಳ್ತಾ, ಲವ್ ಯು ಆಲ್. ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಐ ವಿಲ್ ಬಿ ಬ್ಯಾಕ್ ವಿತ್ ಅನದರ್ ನ್ಯೂ ವಿಡಿಯೋ. ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಬೈ, ಹಿಂಗೆ ಯಾಕೆ ಮಾಡ್ತೀಯಾ? ಹಂಗೆ ಗಂಟಿನೂ ಹೊಡೆದ್ಬಿಡು, ಮತ್ತೆ ಒಂದು ಲೈಕು ಒಂದು ಕಮೆಂಟು ಆದರೆ ಮಾಡು. ಬಾಯ್.